Hello students, welcome to the physics class. Myself Srimati Deepa Deshnur. We are dealing with the topic motion in a straight line, and this is the sixth video on this topic where we are going to discuss about relative velocity. Relative velocity ಅಂತಂದ್ರೇನು? It is the velocity of one object with respect to other object. The velocity of one object with respect to the other object is called as relative velocity. ಈಗ ನೀವು ವೆಲಾಸಿಟಿ ಅಂದ್ರೆ ಏನಂತ ಕಲ್ತೀರಿ ಮೊದಲನೇಕೆನ. ವೆಲಾಸಿಟಿ ಅಂದ್ರೆ ಏನು? ಸ್ಥಾನಪಲ್ಲಟ, ಎಷ್ಟು ಟೈಮಿಗೆ ಎಷ್ಟು ಸ್ಥಾನಪಲ್ಲಟ ಆಗ್ತತಿ ಅನ್ನೋದನ್ನ ನಾವು ವೆಲಾಸಿಟಿ, ವೇಗ ಅಂತ ಕರಿತೀವಿ. ದ ವೆಲಾಸಿಟಿ ಮೀನ್ಸ್ ಇಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್. ಸೊ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ನಾವು ಅದು ಎಷ್ಟು ದೂರವನ್ನು ಕ್ರಮಿಸ್ತಾ ಇದೆ ಡಿವೈಡೆಡ್ ಬೈ ಟೈಮ್ ಮಾಡಿದ್ರೆ ವೆಲಾಸಿಟಿ ಸಿಗ್ತೈತಿ. ಅದು ವಿತ್ ರೆಸ್ಪೆಕ್ಟ್ ಟು ಗ್ರೌಂಡ್, ಯಾಕಂದ್ರೆ ಅದು ಎದ್ರ ಮೇಲೆ ಚಲಿಸ್ತಾ ಇರ್ತೈತಿ, ನಾವು ನಿಂತ ವ್ಯಕ್ತಿಗೆ ಕಂಪೇರ್ ಮಾಡಿಕೊಂಡು ಎಷ್ಟು ದೂರವನ್ನು ಚಲಿಸ್ತಾ ಇದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆದ್ರೆ ಒಂದು ವಸ್ತು ಹೋಗ್ತಿರ್ತದ, ಒಂದು ವಸ್ತು ಚಲನೆಯಲ್ಲಿರಬೇಕಾದ್ರೆ ಅದಕ್ಕೆ ಕಂಪೇರ್ ಮಾಡಿ ಇನ್ನೊಂದು ವಸ್ತು ಕೂಡ ಚಲನೆಯಲ್ಲಿತ್ತು ಅಂತಂದ್ರೆ ಇದಕ್ಕೆ ಕಂಪೇರ್ ಮಾಡಿ ಇದರ ಸ್ಥಾನಪಲ್ಲಟ ಎಷ್ಟಾಗಕತ್ತೈತಿ. ದ ಡಿಸ್ಪ್ಲೇಸ್ಮೆಂಟ್, ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ಒನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಅದರ್ ಮೂವಿಂಗ್ ಆಬ್ಜೆಕ್ಟ್. We can call it as a relative velocity. So to understand the concept of relative velocity, consider two objects A and B moving uniformly with the velocities VA and VB. ಎರಡು ಆಬ್ಜೆಕ್ಟ್ಸ್ ಇದ್ದವು, ಎ ಮತ್ತು ಬಿ. ಎ ಆಬ್ಜೆಕ್ಟು ವೆಲಾಸಿಟಿ ವಿ ಎಲೇ ಮೂವ್ ಆಗ್ಲಿಕ್ಕತ್ತದ, ಇನ್ನೊಂದು ಆಬ್ಜೆಕ್ಟ್ ಬಿ ವೆಲಾಸಿಟಿ ವಿ ಬಿಲೇ ಮೂವ್ ಆಗ್ತಾ ಇದೆ. ನಾವು ಟೈಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಟ್ ಟೈಮ್ ಟಿ ಈಕ್ವಲ್ ಟು 0 ಮೀನ್ಸ್ we have just started the stop clock. So we started the measurement at that instant. ಅದಕ್ಕೆ ನಾವು ಟಿ ಈಕ್ವಲ್ ಟು 0 ಅಂತ ಕರಿತೀವಿ. ಯಾವಾಗ ಟಿ ಈಕ್ವಲ್ ಟು 0 ಇತ್ತು ಆವಾಗ ಆಬ್ಜೆಕ್ಟ್ ಎ ಅನ್ನೋದು ಈ ಪೊಸಿಷನಿಗಿತ್ತು, ಆಬ್ಜೆಕ್ಟ್ ಬಿ ಈ ಪೊಸಿಷನಿಗಿತ್ತು. ಇದನ್ನು ನಾವು ಒರಿಜಿನ್ ಅಂತ ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ಟೈಮ್ ಟಿ ಈಕ್ವಲ್ ಟು 0 ನಾವು ಮೆಜರ್ಮೆಂಟ್ ಸ್ಟಾರ್ಟ್ ಮಾಡಿದಂಥ ಟೈಮ್ ಒಳಗೆ ಎ ಅನ್ನೋದು ಒರಿಜಿನಿಂದ ಇಷ್ಟು ಡಿಸ್ಟೆನ್ಸನ್ನು ಆಲ್ರೆಡಿ ಕವರ್ ಮಾಡಿತ್ತು. ನಾವು ಟೈಮ್ ಸ್ಟಾರ್ಟ್ ಮಾಡಿದಾಗ ಆಲ್ರೆಡಿ ಇಟ್ ಹ್ಯಾಸ್ ಕವರ್ಡ್ ಸಮ್ ಡಿಸ್ಟೆನ್ಸ್ ಎಕ್ಸ್ ಎ ನಾಟ್. ಎಕ್ಸ್ ಎ ನಾಟ್ ಅಂದ್ರೆ ಎಕ್ಸ್ ಎ ಈಸ್ ಎಕ್ಸ್ ಎ ಮೀನ್ಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಆಬ್ಜೆಕ್ಟ್ ಎ ಬ್ರ್ಯಾಕೆಟ್ ಒಳಗೆ 0 ಬರಿತೀವಿ ಅಂದ್ರೆ ಅಟ್ ಟೈಮ್ ಟಿ ಈಕ್ವಲ್ ಟು 0. ಅದೇ ಥರ ಆಬ್ಜೆಕ್ಟ್ ಬಿ ಎಕ್ಸ್ ಬಿ 0, ಎಕ್ಸ್ ಬಿ ನಾಟ್ ಡಿಸ್ಟೆನ್ಸನ್ನು ಕವರ್ ಮಾಡೈತಿ ಟೈಮ್ ಟಿ ಈಕ್ವಲ್ ಟು 0 ಇದ್ದಾಗ. ಇದು ಆಲ್ರೆಡಿ ನಾವು ಟೈಮ್ ಸ್ಟಾರ್ಟ್ ಮಾಡಿದಾಗ ಇಷ್ಟು ಕವರ್ ಮಾಡೈತಿ, ಅದು ಮೂವ್ ಆಗ್ತಾನೆ ಇದೆ. ಎರಡೂ ಕೂಡ, ಒಂದು ವಿ ಎಲ್ ಎ ಮೂವ್ ಆಗ್ತಾ ಇದೆ, ಇನ್ನೊಂದು ವಿ ಬಿ ವೆಲಾಸಿಟಿಯಿಂದ ಮೂವ್ ಆಗ್ತಾ ಇದೆ. ಆಫ್ಟರ್ ಸರ್ಟನ್ ಟೈಮ್ ಟಿ, ಒಂದು ಸ್ವಲ್ಪ ಟೈಮ್ ಟಿ ಆದಮೇಲೆ ಆಬ್ಜೆಕ್ಟ್ ಎ ಅನ್ನೋದು ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರ್ತೈತಿ, ಬಿ ಈ ಪೊಸಿಷನಿಗೆ ಬಂದಿರ್ತೈತಿ. ಸೊ ಎಕ್ಸ್ ಎ ಟಿ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಎಲ್ಲಿಂದ ಒರಿಜಿನಿಂದ ಅದು ಇರೋ ಪೊಸಿಷನ್ಗೆ. ಸದ್ಯಕ್ಕೆ ಆಫ್ಟರ್ ಟೈಮ್ ಟಿ ಆದಮೇಲೆ ಏನು ಪೊಸಿಷನ್ ಇರ್ತೈತಿ ಆ ಪೊಸಿಷನಿಗೆ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಕವರ್ ಆಗೈತಿ ಅಂತಂದ್ರೆ ಎಕ್ಸ್ ಎ ಟಿ. ಎಕ್ಸ್ ಎ ಟಿ ಅಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿದೆ. ಅದೇ ಥರ ಆಫ್ಟರ್ ಟೈಮ್ ಟಿ the object B has reached this position. So it has covered x b t displacement from the origin. x b t displacement from the origin. ಈಗ ನೋಡ್ರಿ, ಮೊದಲ ಎ ಮತ್ತು ಬಿ ನಡಕ ಇಷ್ಟು ಡಿಸ್ಟೆನ್ಸ್ ಇತ್ತು, ಅವೆರಡೂ ಇಷ್ಟು ದೂರದಾಗಿದ್ವು. ಟೈಮ್ ಟಿ ಆದಮೇಲೆ ಅವೆರಡಕ್ಕರ ನಡಕಿನ ಡಿಸ್ಟೆನ್ಸ್ ಇಷ್ಟಾಯಿತು. ಹೆಚ್ಚಿಗೆನೂ ಆಗ್ಬೋದು, ಕಡಿಮೆ ಆಗ್ಬೋದು. ಎದ್ರ ಮೇಲೆ ಡಿಪೆಂಡ್ ಇರ್ತದೆ? ಅದು ವಿ ಎ ಮತ್ತು ವಿ ಬಿ ಮೇಲೆ ಡಿಪೆಂಡ್ ಇರ್ತೈತಿ. ಸಪೋಸ್ ವೆಲಾಸಿಟಿ ಆಫ್ ಬಿ ಜಾಸ್ತಿ ಇತ್ತು ಅಂದ್ರೆ ಮೊದಲನೇಕೆ ಇಷ್ಟ ಇರ್ತೈತೆ ಅವೆರಡಕ್ಕರ ನಡಕಿನ ಡಿಫ್ರೆನ್ಸ್. ಆಮೇಲೆ ಟೈಮ್ ಹೋದಂಗೆ ವೆಲಾಸಿಟಿ ಆಫ್ ಬಿ ಈಸ್ ಮೋರ್, ಅದು ಜಾಸ್ತಿ ಇರೋದಕ್ಕೆ ಸ್ಪೀಡಾಗಿ ಟ್ರಾವೆಲ್ ಆಗ್ತಿರ್ತೈತಿ, ಇಲ್ಲಿ ಬಂದು ಮುಟ್ಟಿರ್ತೈತಿ ರೀ. ಅದು ಟಿ ಈಕ್ವಲ್ ಟು 0 ಇದ್ದಾಗ ಎ ಇಲ್ಲಿತ್ತು, ಬಿ ಇಲ್ಲೈತಿ. ಆಫ್ಟರ್ ಟೈಮ್ ಟಿ ಎ ಈ ಪೊಸಿಷನಿಗೆ ಬಂತು, ಬಿ ಈ ಪೊಸಿಷನಿಗೆ ಬಂತು. ನೋಡ್ರಿ, ಮೊದಲ ಇಷ್ಟ ಇತ್ತವೆ ಎಡಕ್ಕರ ನಡಕಿನ ಡಿಸ್ಟೆನ್ಸ್, ಈಗ ಇಷ್ಟು
ಇಷ್ಟಾಗ್ಯದ. ಸೊ ದ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಬಿ ಟಿ ಅನ್ನೋದು ಡಿಸ್ಪ್ಲೇಸ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್. ಎಕ್ಸ್ ಬಿ ಟಿ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ಆಬ್ಜೆಕ್ಟ್ ಬಿ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್. ಆದ್ರೆ ವಿತ್ ರೆಸ್ಪೆಕ್ಟ್ ಟು ಎ, ಮೊದಲ ವಿತ್ ರೆಸ್ಪೆಕ್ಟ್ ಟು ಎ ಇದ್ದಾಗ ಇಷ್ಟಿತ್ತು, ಎಕ್ಕೆ ಕಂಪೇರ್ ಮಾಡಿದ್ರೆ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಅದ ಅದ್ರದ್ದು. ಈಗ ಎಕ್ಕೆ ಕಂಪೇರ್ ಮಾಡಿದ್ರೆ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಅದ. ಸೊ ದೇರ್ ಈಸ್ ಅ ಇನ್ಕ್ರೀಸ್ ಇನ್ ದ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಆಫ್ ಆಬ್ಜೆಕ್ಟ್ ಬಿ ವಿತ್ ರೆಸ್ಪೆಕ್ಟ್ ಟು ಎ. ಅವೆರಡಕ್ಕರ ನಡುಕಿನ ದೂರ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು, ಅಥವಾ ಅಂತರ ಒಂದೇ ಥರ ಉಳ್ಕೋತ ಹೋಗ್ಬೋದು. ಅದಕ್ಕಿಲ್ಲಿ ನಾವೇನಂತ ಬರಿತೀವಿ, ಫ್ರಾಮ್ ದ ಡಯಾಗ್ರಾಮ್ ಮೊದಲನೇದು ಆಬ್ಜೆಕ್ಟ್ ಎ ಅನ್ನೋದು ವಿ ಎ ವೆಲಾಸಿಟಿಲಿ ಮೂವ್ ಆಗ್ತಾ ಇದೆ, ಆಬ್ಜೆಕ್ಟ್ ಬಿ ಅನ್ನೋದು ವಿ ಬಿ ವೆಲಾಸಿಟಿಯಿಂದ ಮೂವ್ ಆಗ್ತಾ ಇದೆ. ಎಕ್ಸ್ ಎ ನಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಎ at a time t equal to 0. ಅದೇ ಥರ ಎಕ್ಸ್ ಬಿ ನಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಬಿ at a time t equal to 0. Now let xa and xb be the displacements of a and b after time t. ಸ್ವಲ್ಪ ಹೊತ್ತಾದ್ಮೇಲೆ ಎ ಇದ್ದು ಎಕ್ಸ್ ಎಗೆ ಬರ್ತದೆ, ಬಿ ಆಬ್ಜೆಕ್ಟು ಎಕ್ಸ್ ಬಿಗೆ ಬರ್ತದೆ ಟೈಮ್ ಟಿ ಆದಮೇಲೆ. ಅಂದ್ರೆ ಎಕ್ಸ್ ಎನ್ನು ಯಾವ ಥರ ಬರಿಬೋದು, ಈಗ ಹೊಸ ಪೊಸಿಷನನ್ನು ಯಾವ ಥರ ಬರಿಬೋದು, ಎಕ್ಸ್ ಎ ಈ ಪೊಸಿಷನಿಗೆ ಬಂದು ನಿಂತದ, ಎಕ್ಸ್ ಎ ಅನ್ನೋದು ಈ ಪೊಸಿಷನಿಗೆ ಬಂದು ನಿಂತದ. ಈ ಹೊಸ ಡಿಸ್ಪ್ಲೇಸ್ಮೆಂಟನ್ನು ಯಾವ ಥರ ಬರಿಬೋದು ನಾವು, ಎ ಅನ್ನೋದು ಮೊದಲ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಕವರ್ ಮಾಡಿತ್ರಿ, ಇದು ಹೌದಿಲ್ರಿ, ಇಲ್ಲಿ ಎ ಅದ ಮೊದಲ ಇಷ್ಟು ಡಿಸ್ಪ್ಲೇಸ್ಮೆಂಟ್ ಕವರ್ ಮಾಡಿತ್ತು, ಆಮೇಲೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿತ್ತು. ಸೊ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ನ್ಯೂ ಪೊಸಿಷನ್ ಎಕ್ಸ್ ಎ ಟಿ ಒರಿಜಿನಿಂದ ಆಬ್ಜೆಕ್ಟ್ ಎ ಎಷ್ಟು ಡಿಸ್ಪ್ಲೇಸ್ಮೆಂಟನ್ನು ಕವರ್ ಮಾಡಿದೆ, ಇದು ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಎ ಟಿ. ಸೊ ಇದನ್ನು ಯಾವ ಥರ ಬರಿಬೋದು ನಾವು, ಮೊದಲು ಆಲ್ರೆಡಿ ಎಕ್ಸ್ ಎ ನಾಟ್ ಇಷ್ಟು ಕವರ್ ಮಾಡಿತ್ತು, ಆಮೇಲೆ ಈ ಡಿಸ್ಟೆನ್ಸನ್ನು ಕವರ್ ಮಾಡಿತ್ತು, ಟೋಟಲ್ ಆಗಿ ಇಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿತ್ತು. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಎಕ್ಸ್ ಎ ಟಿ ಈಸ್ ಎಕ್ಸ್ ನಾಟ್ ಪ್ಲಸ್ ದಿಸ್ ಡಿಸ್ಟೆನ್ಸ್. ಹೌ ಟು ಕ್ಯಾಲ್ಕುಲೇಟ್ ದಿಸ್ ಡಿಸ್ಟೆನ್ಸ್? ಸೊ the relation is velocity is displacement upon time. You can rearrange the equation as displacement is velocity into time. So the displacement covered by the object A is displacement covered by the object A is displacement is equal to velocity of A into t. So ಎಷ್ಟು ವೆಲಾಸಿಟಿ ಕವರ್ ಮಾಡಿರ್ತೈತಿ, ಎಷ್ಟು ವೆಲಾಸಿಟಿಲೇ ಮೂವ್ ಆಗಿರ್ತೈತಿ, ದಟ್ ಇಂಟು ಟಿ ಗಿವ್ಸ್ ಯು the displacement covered in time t. So xat is equal to xa naught plus vat, velocity into time. So already ಇಷ್ಟು ಕವರ್ ಇತ್ತದ್ರದ್ದು, ಆಮೇಲೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೀವಿ, ಯಾಕಂದರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ವಿ ವೆಲಾಸಿಟಿ is equal to distance by time. So distance is equal to v into t. ಹೌದಾ, ಇಷ್ಟು ಡಿಸ್ಟೆನ್ಸ್ ಆಲ್ರೆಡಿ ಕವರ್ ಮಾಡಿತ್ತು, ಆಮೇಲೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿತ್ತು. ಯಾವುದಕ್ಕಿದು ಎಕ್ಸ್ ಏಕ. ಅದೇ ಥರ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಆಬ್ಜೆಕ್ಟ್ ಬಿ ಫ್ರಮ್ ದ ಒರಿಜಿನ್, ಡಿಸ್ಪ್ಲೇಸ್ಮೆಂಟ್ ಆಫ್ ಆಬ್ಜೆಕ್ಟ್ ಬಿ ಫ್ರಮ್ ದ ಒರಿಜಿನ್, ಡಿಸ್ಪ್ಲೇಸ್ಮೆಂಟ್ ಆಫ್ ಆಬ್ಜೆಕ್ಟ್ ಬಿ ಫ್ರಮ್ ದ ಒರಿಜಿನ್ ಈಸ್, ಆ ಬಿ ಅನ್ನೋದು ಮೊದಲು ಇಲ್ಲಿತ್ತು, ಇಷ್ಟು ಡಿಸ್ಟೆನ್ಸ್ ಆಲ್ರೆಡಿ ಕವರ್ ಮಾಡ್ಯದ, ಪ್ಲಸ್ ಹೊಸ ಡಿಸ್ಟೆನ್ಸ್ ಕವರ್ ಮಾಡ್ಯದ. ಸೊ ಎಕ್ಸ್ ಬಿ ನಾಟ್ ಪ್ಲಸ್ ಡಿಸ್ಟೆನ್ಸ್ ಕವರ್ಡ್ ಈಸ್ ವೆಲಾಸಿಟಿ ಇಂಟು ಟೈಮ್, ಎಕ್ಸ್ ವಿ ಬಿ ಇಂಟು ಟಿ. ಸೊ ದ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಆಬ್ಜೆಕ್ಟ್ ಎ ಟು ಆಬ್ಜೆಕ್ಟ್ ಬಿ ಇಸ್ ಗಿವನ್ ಬೈ, ಅಂದ್ರೆ ಆಬ್ಜೆಕ್ಟ್ ಎದಿಂದ ಆಬ್ಜೆಕ್ಟ್ ಬಿ ವರೆಗೂ ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗೈತಿ, ಮೊದಲ ಎರಡಕ್ಕೂ ನಡುಕಿನ ಅಂತರ ಇಷ್ಟಿತ್ತು, ಈಗ ಇಷ್ಟಾಗ್ಯದ. ಎಕ್ಸ್ ಎ ಬಿ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ ದ objects A and B. XBA is XB minus XA. XB minus XA. This is the relative displacement between the two objects. ಇದನ್ನು ನಾವು ಈ ಮ್ಯಾಥಮೆಟಿಕಲ್ ಇಕ್ವೇಷನ್ ಪ್ರಕಾರ ಬರೀತಾ ಹೋದ್ವಿ ಅಂದರೆ ಎಕ್ಸ್ ಬಿ ಟಿ ಅಂದರೆ ಏನ್ರಿ, ಎಕ್ಸ್ ಬಿ ಟಿ ಅಂತಂದ್ರೆ ಎಕ್ಸ್ ಬಿ ಟಿ ಮೈನಸ್ ಎಕ್ಸ್ ಎ ಟಿ, ಎಕ್ಸ್ ಬಿ ಟಿ ಅಂದರೆ ವಿ ಬಿ ಎಕ್ಸ್ ಬಿ ನಾಟ್ ಮೈನಸ್
ವಿ ಬಿ ಬರ್ತದೆ. ಎಕ್ಸ್ ಬಿ ನಾಟ್ ಎಕ್ಸ್ ಬಿ ಟಿ ಅಂದ್ರೆ ಪ್ಲಸ್ ವಿ ಬಿ ಟಿ ಬರ್ತದೆ ಮೈನಸ್ ಈ ಮೈನಸ್ ಸೈನ್ ಮೈನಸ್ ಆದ್ಮೇಲೆ ಏನು ಬರಿಬೇಕ್ರಿ ಎಕ್ಸ್ ಎ ಟಿ ಅಂದ್ರೆ ಏನ್ರಿ ಎಕ್ಸ್ ಎ ನಾಟ್ ಮೈನಸ್ ವಿ ಎ ಟಿ. ಸೊ ಎಕ್ಸ್ ಬಿ ನಾಟ್ minus xa naught, xb naught minus xa naught plus vbt minus vat plus vbt minus vat, vb minus va into bracket t. So ನೀವು ಏನಂತ ಬರಿಬಹುದು ಎಕ್ಸ್ ಬಿ ಎ ಎಕ್ಸ್ ಬಿ ಎ ಇಸ್ ಈಕ್ವಲ್ ಟು ಎಕ್ಸ್ ಬಿ ನಾಟ್ ಮೈನಸ್ ಎಕ್ಸ್ ಎ ನಾಟ್ ಪ್ಲಸ್ ವಿ ಎ ಬಿ ಮೈನಸ್ ವಿ ಎ ಇಂಟು ಟಿ. ನೀವು ಇದನ್ನು ಸಿಂಪ್ಲಿಫೈ ಮಾಡಿದ್ರಿ ಅಂತಂದ್ರೆ ವಿ ಬಿ ಎ ಇಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ. ಇದೆಲ್ಲ ಪೋರ್ಷನ್ ಏನದ ಎಕ್ಸಾಮ್ ಒಳಗೆ ಕೇಳೋದಿಲ್ಲ. ಈ ಇಕ್ವೇಶನ್ ಹೆಂಗೆ ಬಂತು ಅನ್ನೋದಕ್ಕೆ ಪ್ರೂಫ್ ಇದು. ಎಕ್ಸಾಮ್ ಒಳಗೆ ಏನಿದ್ರು ಬರೀ ಡೈರೆಕ್ಟ್ ರಿಲೇಟಿವ್ ವೆಲಾಸಿಟಿ ರಿಲೇಷನ್ ಮಾತ್ರ ಕೇಳ್ತಾರೋ. ಸೊ ದ ವೆಲಾಸಿಟಿ ಆಫ್ ಬಿ ವಿತ್ ರೆಸ್ಪೆಕ್ಟ್ ಟು ಎ is Vb minus Va. ಅದೇ ಥರ ನಾವು velocity of A relative to or with respect to B is Vab is Va minus Vb. ಇದನ್ನ ಮಾತ್ರ ನಾವು ನೆನಪಿಟ್ಕೋಬೇಕು. Vab ಇತ್ತಂದ್ರೆ Va minus Vb velocity of A with respect to B. ಇದ್ರೊಳಗೆ ಬೇರೆ ಬೇರೆ ಕೇಸಸ್ ನೀವು ನೋಡಿದಾಗ ನಿಮಗೆ ಅದು ಅರ್ಥ ಆಗ್ತದೆ. ಮೊದಲನೇದ್ದು ಸ್ಪೆಷಲ್ ಕೇಸಸ್. ಅದರೊಳಗೆ ಮೊದಲನೇದ್ದು ವೆನ್ ಟು ಆಬ್ಜೆಕ್ಟ್ಸ್ ಮೂವಿಂಗ್ ವಿತ್ ಈಕ್ವಲ್ ವೆಲಾಸಿಟೀಸ್ ಇನ್ ದ ಸೇಮ್ ಡೈರೆಕ್ಷನ್. ಸಪೋಸ್ ಈಗ ಇಲ್ಲೊಂದು ಸ್ಕೇಲ್ ಅದ, ಇಲ್ಲೊಂದು ಆಬ್ಜೆಕ್ಟ್ ಎ ಐತಿ, ಇಲ್ಲಿ ಆಬ್ಜೆಕ್ಟ್ ಬಿ ಐತಿ. ಎರಡಕ್ಕರ ನಡುಕಿನ ಡಿಸ್ಟೆನ್ಸು 4 ಮೀಟರ್ ಅದ ಅಂತ ಇಟ್ಕೊಳ್ರಿ. ಎರಡಕ್ಕರ ನಡುಕಿನ ಡಿಸ್ಟೆನ್ಸು 4 ಮೀಟರ್ ಅದ. ಎ ಹೆಂಗೆ ಮೂವ್ ಆಗತೈತಿ ವಿ ಎ ವೆಲಾಸಿಟಿಲಿ ಮೂವ್ ಆಗತೈತಿ. ದ ಬಿ ಆಬ್ಜೆಕ್ಟ್ ಈಸ್ ಮೂವಿಂಗ್ ವಿತ್ ವೆಲಾಸಿಟಿ ವಿ ಬಿ. ಸೊ ಲೆಟ್ ಅಸ್ ಟೇಕ್ ವಿ ಎ ಈಸ್ ಮೂವಿಂಗ್ ವಿತ್ ದ ವೆಲಾಸಿಟಿ ಆಫ್ 5 ಮೀಟರ್ ಪರ್ ಸೆಕೆಂಡ್. ವಿ ಬಿ ಈಸ್ ಆಲ್ಸೋ ಮೂವಿಂಗ್ ವಿತ್ ದ ವೆಲಾಸಿಟಿ ಆಫ್ 5 ಮೀಟರ್ ಪರ್ ಸೆಕೆಂಡ್. ಸೊ ದ ಡಿಫರೆನ್ಸ್ ಬಿಟ್ವೀನ್ ದೆಮ್ ಈಸ್ 4. ಆಫ್ಟರ್ 1 second ವಿ ಎ ಹ್ಯಾಸ್ ಕವರ್ಡ್ 5 meter. After 1 second, VB has also covered 5 meter, so that the distance between them remains as it is 4 meter. Again, after 1 second, here is your VA, here is your VB. The difference between them remains 4 meter constant. When this is happening, when the velocities of both the objects are same, then we can say the relative velocity is 0. So mathematically you can prove here VB equal to VA. Then VB minus VA equal to 0. ಇದು equal to sign ಈ ಕಡೆ ಹೋತು ಅಂದ್ರೆ VB minus VA ಆಕೈತಿ. VB minus VA ಅವು ಎರಡು ಮ್ಯಾಗ್ನಿಟ್ಯೂಡ್ ಈಕ್ವಲ್ ಇರೋದಕ್ಕೆ ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಉಳಿತದೆ 0 ಉಳಿತದೆ. ಸೊ VB minus VA is equal to 0. ಸೊ ಈ ಪ್ರೀವಿಯಸ್ ಇಕ್ವೇಶನ್ ಪ್ರಕಾರ ಏನಂತ ಬರೀಬೋದು ನಾವು xbt minus xat is equal to xb naught minus xa naught. ಅಂದ್ರೆ ಅವಕ್ಕರ ನಡುಕಿನ ಡಿಫ್ರೆನ್ಸು ಮೊದಲು ಎಷ್ಟಿತ್ತು ಟೈಮ್ t equal to 0 ಇದ್ದಾಗ ಮುಂದೂ ಕೂಡ ಅಷ್ಟೇ ಉಳಿತಾ ಹೋಗ್ತದೆ. ಯಾಕಂದ್ರೆ ಇದು 4 ಹೆಜ್ಜೆ ಮುಂದೆ ಹೋತಂದ್ರೆ ಇನ್ನೊಂದು 4 ಹೆಜ್ಜೆ ಮುಂದೆ ಹೋಗ್ತದೆ. ಯಾಕಂದ್ರೆ ಅವೆರಡಕ್ಕೂರ್ದು ವೆಲಾಸಿಟಿ ಸೇಮ್ ಐತಿ. ಇದು 10 ಹೆಜ್ಜೆ ಮುಂದೆ ಹೋತು ಅಂದ್ರೆ ಇನ್ನೊಂದು ಕೂಡ 10 ಹೆಜ್ಜೆ ಮುಂದೆ ಹೋಗ್ತದೆ. ಸೊ ದ್ಯಾಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಈಸ್ ಗೋಯಿಂಗ್ ಟು ರಿಮೇನ್ ಕಾನ್ಸ್ಟಂಟ್. ಮೊದಲು ಟೈಮ್ t equal to 0 ಇದ್ದಾಗ ಎಷ್ಟಿತ್ತು ಅಷ್ಟ ಉಳ್ಕೋತ ಹೋಗ್ತೈತಿ. ಸೊ ದ ಟೂ ಆಬ್ಜೆಕ್ಟ್ಸ್ ಸ್ಟೇ ಎಟ್ ಅ ಕಾನ್ಸ್ಟಂಟ್ ಡಿಸ್ಟೆನ್ಸ್. ಸೊ ಫಾರ್ ಸಚ್ ಮೋಷನ್ the position time graphs are straight lines parallel to each other. So position time graph ಯಾವ ಥರ ಇರ್ತೈತಿ ಅಂತಂದ್ರೆ ಎರಡು ಒಂದಕ್ಕೊಂದು ಪ್ಯಾರಲಲ್ ಇರ್ತಾವೆ. ಅಂದ್ರೆ ಸ್ಟಾರ್ಟಿಂಗ್ ನೋಡ್ರಿ, ಇದು ಒರಿಜಿನ್ ಐತಿ. ಇದ ಮೂಮೆಂಟನ್ನು ನಾವು 10, 20, 30, 40, 50 ಸ್ಕೇಲ್ ಮೂಮೆಂಟನ್ನು ನಾವು
ಆ್ಯಕ್ಸಿಸ್ ಮೇಲೆ ತೋರ್ಸತ್ತೀವಿ. ಇದು ಟೈಮ್ 1 ಸೆಕೆಂಡು 2 ಸೆಕೆಂಡ್ 3 ಸೆಕೆಂಡ್ 4 ಸೆಕೆಂಡ್ ಈ ಥರ. ಈಗ ಒರಿಜಿನಿಂದ ಆಬ್ಜೆಕ್ಟ್ ಎ ಅನ್ನೋದು 10 ಮೀಟರ್ ಡಿಸ್ಟೆನ್ಸ್ನಾಗ ಅದ. ಇಲ್ಲಿ ಆಬ್ಜೆಕ್ಟ್ ಎ ಅದ 10 ಮೀಟರ್ ಡಿಸ್ಟೆನ್ಸ್ನಾಗ. 20ಗೆ ಆಬ್ಜೆಕ್ಟ್ ಬಿ ಅದ. 20ಗೆ ಆಬ್ಜೆಕ್ಟ್ ಬಿ ಅದ. ಎರಡಕ್ಕೂರ್ದು ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಅಂತ ತಿಳ್ಕೊಳ್ಳೋಣ. 1 ಸೆಕೆಂಡ್ ಆದ ಕೂಡಲೇ ಬಿ 20 ಇದ್ದದ್ದು 30ಕ್ಕೆ ಬರ್ತೈತಿ, ಎ 10 ಇದ್ದದ್ದು 20ಕ್ಕೆ ಬರ್ತೈತಿ. ಅಂದ್ರೆ ಇಲ್ಲಿ ಬಿ ಇಲ್ಲಿದ್ದದ್ದು ಇಲ್ಲಿಗೆ ಬರ್ತೈತಿ, ಇಲ್ಲಿದ್ದದ್ದು ಇಲ್ಲಿಗೆ ಬರ್ತೈತಿ. ಸೇಮ್ ಬಿ ಇಲ್ಲಿ ಬರ್ತೈತಿ, ಎ ಇಲ್ಲಿ ಬರ್ತೈತಿ, ಬಿ ಇಲ್ಲಿ ಬರ್ತೈತಿ. ಅಂದ್ರೆ ಅವು ಎರಡಕ್ಕೂ ನಡಕಿನ ಡಿಫ್ರೆನ್ಸ್ ಏನೈತಲ್ಲ 10 ಉಳ್ಕೋತ ಹೊಟ್ಟೈತಿ. ಇದು ಬಿಗೆ ಬರ್ತೈತಿ, ಇದು ಇಲ್ಲಿ ಬರ್ತೈತಿ. ನೆಕ್ಸ್ಟ್ ಬಿ ಇಲ್ಲಿ ಬರ್ತೈತಿ, ಎ ಇಲ್ಲಿ ಬರ್ತೈತಿ. ಬಿ ಇಲ್ಲಿ ಮುಂದೆ ಹೊಕ್ಕೈತಿ, ಎ ಇಲ್ಲಿ ಬರ್ತೈತಿ. ಅವೆರಡಕ್ಕರ ನಡಕಿನ ಡಿಫ್ರೆನ್ಸ್ 10 ಮೀಟ್ರನ್ನ ಉಳ್ಕೊಂತ ಹೊಂಟೈತಿ. ಸೊ ಯಾವಾಗ ಎರಡಕ್ಕರದ್ದು ವೆಲಾಸಿಟಿ ಸೇಮ್ ಇರ್ತೈತಿ ಅವಾಗ ಯಾವುದನ್ನು ಓವರ್ಟೇಕ್ ಮಾಡೋದಿಲ್ಲ. ಎರಡು ಜೊತೆಗೆ ನಡೀತಾವು. ಇಲ್ಲ ಹಿಂದೆ ಮುಂದೆ ಇದ್ರೂ ಅವಕ್ಕರ ನಡಕಿನ ಡಿಸ್ಟೆನ್ಸ್ ಏನೈತಿ ಕಾನ್ಸ್ಟಂಟ್ ಉಳಿದು ಅದೇ ಕಂಟಿನ್ಯೂ ಆಗ್ತೈತಿ. ಸೊ the relative velocity in this case VA minus VB and VBA is VB minus VA is 0. ಈಗ ಸಪೋಸ್ ನೀವು ರೋಡ್ ಮೇಲೆ ಹೋಗ್ಬೇಕಾದ್ರೆ ನಿಮ್ಮ ಬಾಜು ಒಂದು ಬೈಕ್ ಹೊಂಟದ ಅಂತ ತಿಳ್ಕೊಡ್ರಿ. ಈಗ ನೀವು ಆ ಬೈಕ್ನವ್ರಿಬ್ರು ಅಷ್ಟೇ ಸ್ಪೀಡ್ಲೇ ಹೋಗ್ಕೊಂತಿದ್ರಿ ಅಂತಂದ್ರೆ ಸೇಮ ಡಿಸ್ಟೆನ್ಸ್ ಕವರ್ ಮಾಡ್ಕೊತ ಹೋಗ್ತೀರಿ. ಒಂದು ವೇಳೆ ಆ ಬಾಜು ಬೈಕ್ದವ್ರು ಸ್ಪೀಡ್ ಹೆಚ್ಚಿಗೆ ಮಾಡಿದ್ರು ಅಂತಂದ್ರೆ ಅವರು ಮುಂದೆ ಹೋಗ್ತಾರೆ. ಸೊ ದೇರ್ ಈಸ್ ಅ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ ಯು. ನಿಮಗೆ ಕಂಪೇರ್ ಮಾಡಿದ್ರೆ ಅವ್ರು ಒಂಚೂರು ಮುಂದೆ ಹೋಗ್ತಾರು. ನಿಮ್ಮದು ಗಾಡಿ ಓಡ್ತಿರ್ತದ, ಅವ್ರದ್ದು ಗಾಡಿ ಓಡ್ತಿರ್ತದ, ಯಾರೂ ನಿಂತಲ್ಲೇ ನಿಂತಿರಂಗಿಲ್ಲ. ಆದ್ರೆ ಅವ್ರದ್ದು ವೆಲಾಸಿಟಿ ಸ್ವಲ್ಪ ಜಾಸ್ತಿ ಇರೋದಕ್ಕೆ ನಿಮ್ಮ ಗಾಡಿಗೂ ಅವ್ರ ಗಾಡಿಗೂ ಅಂತರ ಇರ್ತದೆ. ಅವ್ರು ಮುಂದೆ ಹೋಗಿರ್ತಾರೆ, ನೀವು ಹಿಂದೆ ಉಳಿತೀರಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ರಿಲೇಟಿವ್ ಡಿಸ್ಪ್ಲೇಸ್ಮೆಂಟ್ ಬಿಟ್ವೀನ್ ಟು ಮೂವಿಂಗ್ ಆಬ್ಜೆಕ್ಟ್ಸ್. ಇನ್ನೊಂದು ಸ್ಪೆಷಲ್ ಕೇಸ್ ಅಂತಂದ್ರೆ when two objects move with unequal velocities in the same direction. ಇದಕ್ಕೆ ಎಕ್ಸಾಂಪಲ್ ಹೆಂಗೆ ತಗೊಳ್ಳೋನು ಅಂತಂದ್ರೆ ಈಗ ಇದು 10 20 30 40 50 60 70 ಈ ಥರ ಸ್ಕೇಲ್ ಅದ. ನಮ್ದು ಎ ಎಲ್ಲಿಗದ ರೀ 10 ಕದ. ಹಿಯರ್ ಈಸ್ ಅವರ್ ಎ ಇಸ್ 0. ಬಿ ಎಲ್ಲಿಗದ 40ಗದ. ಈಗ ಆಲ್ರೆಡಿ ಮುಂದದ ಇದು ಬಿ. ಆದ್ರೆ ಅವು ಎರಡಕ್ಕೂರ್ದು ವೆಲಾಸಿಟಿ ಚೇಂಜ್ ಇದ್ದಾವೆ. ಹಿಂದಿದ್ದದ್ದು ಸ್ಪೀಡಾಗಿ ಮುಂದೆ ಹೊಂಟದ, ಆಲ್ರೆಡಿ ಮುಂದಿದ್ದದ್ದು ಮೆಲ್ಲಕ್ಕೆ ಮುಂದೆ ಹೊಂಟದ. ಹೀಗೆ ಹೀಗೆ ಹೀಗೆ. ಎ ಇದ್ದದ್ದು ಹಿಂಗೆ ಸ್ಪೀಡಾಗಿ ಮುಂದೆ ಹೊಂಟದ. ಸೊ ಎ ನಮ್ದು ಹಿಂದಿದ್ರೂ ಕೂಡ ಏನಾಗ್ತೈತಿ ತನ್ನ ವೇಗದ ಕಾರಣದಿಂದ ಮುಂದೆ ಹೋಗ್ತಾ 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 ಬೀನ್ ಕುಡ್ಕೋತೈತಿ. ಬೀನ್ ಕುಡ್ಕೊಂಡ ಮತ್ತು ಬೀನ್ ಹಿಂದೆ ಬಿಟ್ಟು ಮುಂದೆ ಸ್ಪೀಡ್ಲೆ ಮುಂದೆ ಹೋಗ್ಬಿಡ್ತೈತಿ. ಸರ್ ಇಲ್ಲೇ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಾರೆ. ಏನು ಥರ ಅಂತಂದ್ರೆ ವಿ ಎ ಈಸ್ 20 ಮೀಟರ್ ಪರ್ ಸೆಕೆಂಡ್. ಅದು ಇರೋದು ಹಿಂದದ 10ಕ್ಕದ ವಿ ಎ. ಆದ್ರೆ ಪ್ರತಿ ಸೆಕೆಂಡಿಗೆ 20 ಕವರ್ ಮಾಡ್ಕೋತ ಹೊಂಟದ. 20 ಮೀಟ್ರ್. 10 ಇದ್ದದ್ದು 30, 30 ಇದ್ದದ್ದು 50, 50 ಇದ್ದದ್ದು 70ಕ್ಕೆ, 70 ಇದ್ದದ್ದು 90ಕ್ಕೆ ಈ ಥರ ಹೊಂಟದ. ಆ್ಯಂಡ್ ಎಕ್ಸ್ ಎ ಈಸ್ 10 ಮೀಟರ್. ಅಂದ್ರೆ ಟೈಮ್ ಟಿ ಈಕ್ವಲ್ ಟು 0 ಇದ್ದಾಗ 10 ಮೀಟ್ರಿಗೆ ಬಂದು ನಿಂತದ. ವಿ ಬಿ ಈಸ್ 10 ಮೀಟರ್ ಪರ್ ಸೆಕೆಂಡ್ ಆ್ಯಂಡ್ ಎಕ್ಸ್ ಬಿ ನಾಟ್ ಈಸ್ 40. ಅಂದ್ರೆ ಟೈಮ್ ಶುರು ಆಗೋಕ್ಕಿಂತ ಮುಂಚೆ ಎಕ್ಸ್ ಬಿ ಇದ್ದದ್ದು 40giತ್ತು. ಆಮೇಲೆ ಇದೆಷ್ಟು ಬಿ ಇದ್ದದ್ದು ಎಷ್ಟು ವೆಲಾಸಿಟಿಲೇ ಮೂವ್ ಆಕಾಯ್ತು 10 ಮೀಟರ್ ಪರ್ ಸೆಕೆಂಡ್. ಅಂದ್ರೆ 1 ಸೆಕೆಂಡ್ ಆದಮೇಲೆ 50ಕ್ಕೆ ಬಂತು, 1 ಸೆಕೆಂಡ್ ಆದಮೇಲೆ 60ಕ್ಕೆ ಬಂತು, 1 ಸೆಕೆಂಡ್ ಆದಮೇಲೆ 70ಕ್ಕೆ ಬಂತು. ನೋಡ್ರಿ ಇದು 10 ಇತ್ತು, 1 ಸೆಕೆಂಡು 2 ಸೆಕೆಂಡು 3 ಸೆಕೆಂಡ್. 3ನೇ ಸೆಕೆಂಡಿಗೆ ಅಂದ್ರೆ 10 ಮೀಟ್ರಿಗೆ ಇದ್ದದ್ದು 70 ಮೀಟ್ರಿಗೆ ಬಂದು ನಿಂತದು. ಬಿ ಎಲ್ಲಿತ್ತು 40giತ್ತು, ಬಟ್ 10 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡತ್ತೈತೆ ಪ್ರತಿ ಸೆಕೆಂಡಿಗೆ. 1 ಸೆಕೆಂಡು 2 ಸೆಕೆಂಡು 3 ಸೆಕೆಂಡ್. ಸೊ 3 ಸೆಕೆಂಡಿಗೆ ಹೆಂಗೆ ಆಗ್ತದೆ ಎ 10ರಿಂದ 70ಕ್ಕೆ ಬರ್ತೈತೆ, ಯಾಕಂದ್ರೆ ಅದ್ರ ವೆಲಾಸಿಟಿ ಜಾಸ್ತಿ ಅದ. ಬಿ 40ರಿಂದ 70ಕ್ಕೆ ಬರ್ತೈತಿ, ಇಲ್ಲಿ ಬಂದ ನಿಂತು. ಸೊ ದಿಸ್ ಇಸ್ ದ ಪಾಯಿಂಟ್ ವೇರ್ ಬೋತ್ ದ ಮೂವಿಂಗ್ ಆಬ್ಜೆಕ್ಟ್ಸ್ ಎ ಆ್ಯಂಡ್ ಬಿ ಮೀಟ್ ಟುಗೆದರ್. ಅದಾದ್ಮೇಲೆ ಮತ್ತೆ ಇತ್ತನ ಜರ್ನಿ ಕಂಟಿನ್ಯೂ ಮಾಡ್ತೈತಿ. ಎ 70ರಿಂದ 90, ಆಮೇಲೆ 110 ಕಂಟಿನ್ಯೂ ಆಗ್ತೈತಿ. ಇದು 70 ಇತ್ತ 80, 90, 100 ಹೀಗೆ ಹತ್ತತ್ತು ಹೆಚ್ಚಿಗೆ ಮಾಡ್ಕೋತ ಹೋಗ್ತೈತಿ ಬಿ. ಸೊ ದ ಟೈಮ್ ಅಟ್ ವಿಚ್ ದ ಮೀಟ್ ಈಸ್ ಟಿ ಈಕ್ವಲ್ ಟು 3 ಸೆಕೆಂಡ್ಸ್. 3 ಸೆಕೆಂಡ್ ಆದಮೇಲೆ 1 2 3, 1 2 3 3 ಸೆಕೆಂಡ್ ಆದಮೇಲೆ
ಅವು ಎರಡು ಮೀಟ್ ಆಗ್ತಾವು. ಎಷ್ಟು ಡಿಸ್ಟೆನ್ಸಿಗೆ ಮೀಟ್ ಆಗ್ತಾವು ಅಂತಂದ್ರೆ 70 ಮೀಟರ್. ಬೋತ್ at this instant both meet at the position of 70 meter. XAT XBT ಎರಡು ಕೂಡ 70 ಸೆಂಟಿಮೀಟರ್ ಇರ್ತಾವು. ಸೊ ಆಬ್ಜೆಕ್ಟ್ ಎ ಓವರ್ಟೋಕ್ಸ್ ಆಬ್ಜೆಕ್ಟ್ ಬಿ ಅಟ್ ದಿಸ್ ಟೈಮ್. ಆಬ್ಜೆಕ್ಟ್ ಎ ಇದ್ದದ್ದು ಈ ಟೈಮ್ ಆದ್ಮೇಲೆ ಎನ ಓವರ್ಟೇಕ್ ಮಾಡಿ ಮುಂದೆ ಹೋಗ್ಬಿಡ್ತೈತಿ. ಇದನ್ನ ಮೆಲ್ಕ 10 ಮೀಟರ್ ಕವರ್ ಮಾಡ್ಕೋತ ಮುಂದೆ ಬರ್ತಾ ಇರ್ತದೆ. Next, when two objects move in the opposite direction, ಅಂದರೆ 10, 20, 30, 40, 50, 60, 70, 80, 90. ಆಬ್ಜೆಕ್ಟ್ ಎ ಅನ್ನೋದು ಇಲ್ಲಿ ಇತ್ತಂತ ಇಟ್ಕೊಡ್ರಿ. ಆಬ್ಜೆಕ್ಟ್ ಬಿ ಅನ್ನೋದು 90ಕ್ಕಿತ್ತು. 1 ಸೆಕೆಂಡಿಗೆ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೋತ. ವೆಲಾಸಿಟಿ ಈಸ್ 10 ಮೀಟರ್ ಪರ್ ಸೆಕೆಂಡ್. 1 2 3 4 4 ಸೆಕೆಂಡಿಗೆ 50ಕ್ಕೆ ಬಂದು ನಿಂದಿರ್ತದೆ. ಇದು 90ಕ್ಕೆ ಅದ. 1 2 3 4 4 ಸೆಕೆಂಡಿಗೆ ಇದು ಇಲ್ಲಿ ಬಂದು ನಿಂದಿರ್ತದೆ. ಒಂದು ವೇಳೆ ಎರಡು ಕುರ್ದು ವೆಲಾಸಿಟಿ 10 ಇತ್ತು ಅಂತ ಇಟ್ಕೊಡ್ರಿ. ಒಂದು ಈ ದಿಕ್ಕಿಗೆ ಚಲಿಸ್ತಾ ಇದೆ, ಒಂದು ಈ ದಿಕ್ಕಿಗೆ ಚಲಿಸ್ತಾ ಇದೆ. ಸೊ ಎರಡು ಕೂಡ x = 50 ಮೀಟ್ರಿಗೆ ಎರಡು ಕೂಡಿದ್ವು. ಸೊ ನೀವು ಇದನ್ನು ಎಕ್ಸ್ಪೀರಿಯನ್ಸು ಮಾಡಿರ್ಬೋದು. ಯಾವ ಥರ ಅಂದ್ರೆ, ಬಸ್ ಒಳಗೆ ಹೋಗ್ಬೇಕಾದ್ರೆ ಲಾಂಗ್ ರೂಟ್ ಜರ್ನಿ ಇದ್ದಾಗ ಹೊರಗಡೆ ಬಸ್ ಸ್ಟ್ಯಾಂಡಲ್ಲಿ ನಿಂತು ನೋಡೋರಿಗೆ ಹೆಂಗೆ ಅನಿಸ್ತದ, ಬಸ್ಸು 80 ಕಿಲೋಮೀಟ್ರ್ ಪರ್ ಅವರ್ಲೆ ಹೊಂಟದಂದ್ರೆ ಸ್ಪೀಡಾಗಿ ಹೊಂಟದ ಅಂತ ಅನಿಸ್ತದ ಬಾಜು ನಿಂತು ನೋಡೋರಿಗೆ. ಪ್ಲ್ಯಾಟ್ಫಾರ್ಮ್ ಮೇಲೆ ಬಸ್ ಸ್ಟ್ಯಾಂಡ್ ಮೇಲೆ ನಿಂತು ನೋಡೋರಿಗೆ ಅದು ಹೋಗುವಂಥ ಬಸ್ಸಿನ ಬಾಜು ಇನ್ನೊಂದು ಏನಾರ ಬಸ್ ಬಂತು, ಅದು 90 ಕಿಲೋಮೀಟ್ರ್ ಪರ್ ಅವರ್ಲೆ ಹೊಂಟಿತ್ತು ಅಂತಂದ್ರೆ ನೋಡೋರಿಗೆ ಏನು ಅನ್ನಿಸ್ತದ, ಕಿಟಕಿ ಕೂತ್ ನೋಡ್ತಿರ್ತೀರಿ, ಬಾಜುಕಿಂದ ಒಂದು ಗಾಡಿ ಮೆಲ್ಲಕ ಮುಂದೆ ಬರತೈತಿ, ಸ್ಲೋಲಿ 10 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಬಂದು ಹಗುರ ಬಾಜುಕಿಂದ ದಾಟ್ ಹೋತು ಅಂತ ಅನಿಸ್ತೈತಿ. ಸೊ ದಟ್ ಈಸ್ ವೆಲಾಸಿಟಿ ವಿತ್ ರೆಸ್ಪೆಕ್ಟ್ ಟು ಯು. ಬಟ್ ಗ್ರೌಂಡ್ ಮೇಲೆ ನಿಂತು ಎರಡೂ ಬಸ್ಸನ್ನು ಅಬ್ಸರ್ವ್ ಮಾಡಿದವ್ರಿಗೆ ಏನು ಅನ್ನಿಸ್ತದ, ಎರಡೂ ಬಸ್ಸು ಸ್ಪೀಡಾಗೆ ಮೂವ್ ಆಗಕತ್ತಾವು ಅಂತ ಅನ್ನಿಸ್ತೈತಿ. So when objects move in the opposite direction, suppose VA and VB are two opposite velocities. VA have two opposite signs. ಅಂದರೆ ಒಂದು ಸೀದಾ ಇದ್ರೆ ಒಂದು ಉಲ್ಟಾ ಇರ್ತದೆ. ಒಂದು ಈ ಆಬ್ಜೆಕ್ಟ್ ಈ ಡೈರೆಕ್ಷನ್ ಒಳಗೆ ಮೂವ್ ಆಗ್ತಿದ್ರೆ ಇನ್ನೊಂದು ಆಬ್ಜೆಕ್ಟ್ ಇನ್ನೊಂದು ಡೈರೆಕ್ಷನ್ ಒಳಗೆ ಮೂವ್ ಆಗ್ತಿರ್ತೈತಿ. ಸೊ ಆಬ್ಜೆಕ್ಟ್ ಎ ಮೂವ್ಸ್ ಅಲಾಂಗ್ ಪಾಸಿಟಿವ್ ಎಕ್ಸ್ ಆಕ್ಸಿಸ್ with velocity VA and object B moves with negative velocity with negative x-axis. VA is positive, VB is negative. VB negative ಬರ್ತದೆ. ಸೊ ರಿಲೇಟಿವ್ ವೆಲಾಸಿಟಿ ಅಂತ ಹೆಂಗ್ರಿ, VAB is VA minus VB. VA minus VB. VA minus VB. So minus of minus plus ಆಕ್ಕೈತಿ. So relative velocity of an object with respect to another moving object, when both are moving opposite to each other, the relation becomes VA plus VB. ಇದ್ರ ಮೇಲೆ ಡೆರಿವೇಶನ್ ಅದು ಏನಿರೋದಿಲ್ಲ, ಬರೀ ರಿಲೇಟಿವ್ ವೆಲಾಸಿಟಿ ಅಂದರೆ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು. ಸೊ ಸಿಂಪ್ಲಿ ಯು ಹ್ಯಾವ್ ಟು ರಿಮೆಂಬರ್ ದ್ಯಾಟ್ VA and VB are two velocities, V1 and V2. Then relative speed V12, VA2, V12 ಅಂದರೆ ವೆಲಾಸಿಟಿ ಆಫ್ ಒನ್ ಆಬ್ಜೆಕ್ಟ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಈಸ್ V1 minus V2. ಅದೇ ಥರ ಎರಡು ಆಬ್ಜೆಕ್ಟ್ಸು ಆಪೋಸಿಟ್ ಡೈರೆಕ್ಷನ್ ಒಳಗೆ ಮೂವ್ ಆಗತ್ತಿದ್ದು ಅಂತಂದ್ರೆ ರಿಲೇಟಿವ್ ಸ್ಪೀಡ್ ಈಸ್ V12 is equal to V1 plus V2, because it's V1 minus of minus V2, because other object is in the opposite direction, means minus you have to take to the velocity. So when you simplify this, V1 plus V2, this is all about relative velocity. So here we'll solve a simple numericals based on the kinematic equations. So here a body starts from rest and acquires a velocity of 12 meter per second. Acquires a velocity of 12 meter per second in 5 seconds. Calculate the acceleration and distance
moved by the body. So a body starts from rest, means initial velocity is 0, acquires a velocity, ಬರ್ತಾ ಬರ್ತಾ ಅದು 12 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಲಿ ಮೂವ್ ಆಗ್ತಾ ಹೋಗ್ತೈತಿ. ಎಷ್ಟು ಟೈಮ್ ಒಳಗೆ? 5 ಸೆಕೆಂಡ್ ಒಳಗೆ. ಸೊ ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸಲರೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕ್ರಿ? ವಿ ಕೊಟ್ಟಾರ, ವಿ ನಾಟ್ ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಕೊಟ್ಟಾರ, ಟೈಮ್ ಕೊಟ್ಟಾರ, ಫೈನಲ್ ವೆಲಾಸಿಟಿ ಕೊಟ್ಟಾರ. ಸೊ ವಿ ಕ್ಯಾನ್ ಯೂಸ್ ದ ರಿಲೇಷನ್ ವಿ ಈಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ AT, V naught plus AT. We can rearrange the equation V minus V naught divided by T equal to A. Or A is equal to V is 12 meter per second minus V naught is 0 divided by 5. So 12 by 5 is A is equal to 2.4 meter per second square. Acceleration. Then to find the distance moved, so 5 ಸೆಕೆಂಡ್ ಒಳಗೆ 0 ವೆಲಾಸಿಟಿಯಿಂದ 12 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ವರೆಗೂ ಅದು ಎಕ್ಸಲರೇಟ್ ಆಗ್ತೈತಿ. ಹಂಗೆ ಎಕ್ಸಲರೇಟ್ ಆದಂಥ ಟೈಮ್ ಒಳಗೆ 5 ಸೆಕೆಂಡ್ ಒಳಗೆ ಎಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡೈತಿ ಅಂದಂಗೆ. ದ ಇಕ್ವೇಶನ್ ದಟ್ ವಿ ಆರ್ ಯೂಸಿಂಗ್ ಈಸ್ ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2AS. V square final velocity is 12. Final velocity is 12 minus 0. 12 square minus 0 equal to 2. A, how much you have got from the previous solution? 2.4 into distance. So 12 square is 144 divided by 2 into 2.4. is 4.8 equal to S. So which will be equal to 30 meter. So S is equal to 30 meter. The object has covered 30 meter distance in 5 seconds when it has accelerated from rest to 12 meter per second velocity. The next question is, a bus moving on a straight road with a speed of 126 km per hour is brought to rest after 200 meter. Calculate the acceleration of the bus and time taken by the bus to come to rest. Given data you have to write first. The initial velocity, the bus is already moving with a velocity of 126 kilometer per hour. Then distance covered is 200 meter. So our first job is to calculate velocity in meter per second. How to calculate? V naught is equal to 126 into 10 raised to 3 divided by 3600, because kilometer to meter is 10 raised to 3. Hour to second is 3600. So when you simplify, you are going to get initial velocity V naught as 35 meter per second. Then to find acceleration, V square minus V naught square equal to 2AS. V square is final velocity moving on a straight road with a speed of, already it is moving, final velocity is 0 because it is coming to the rest at the end, minus V naught is 35 square equal to 2A and S value is 200. S value is 200 meter. So 35 square divided by 2 into 100. A is equal to minus of 35 square divided by 2 into
200. When you simplify, acceleration A is equal to minus 3.06 meter per second square. So this is the minus signature means the velocity is decreasing, because as the brake has been applied, the velocity is decreasing and then the bus is brought to rest. Then to find the time taken. So brake ಒತ್ತಿದ ಮೇಲೆ 35 ಮೀಟರ್ ಪರ್ ಸೆಕೆಂಡ್ಲೆ ಓಡ್ತಿರುವಂಥ ಬಸ್ಸು ಝೀರೋ ವೆಲಾಸಿಟಿಗೆ ಬಂದು ತಲುಪಬೇಕು ಅಂದರೆ ಆಲ್ ಆಫ್ ಅ ಸಡನ್ ತಲುಪಿರುವುದಿಲ್ಲ. ಅದು ನಿಲ್ಲಿಸೋಕ್ಕಿಂತ ಮುಂಚೆ ಒಂದಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿ ನಿಲ್ಲಿಸಿರ್ತದೆ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಟು ರೀಚ್ ಟು ಟ್ರಾವೆಲ್ ದಟ್ ಡಿಸ್ಟೆನ್ಸ್, ಅವ್ರ ಬ್ರೇಕ್ ಒತ್ತಿದ ಮೇಲೆ ನಿಲ್ಲು ಮಟ್ಟ ಏನು ಟೈಮ್ ತೊಗೊಂಡಿರ್ತೈತಲ್ಲ ಆ ಟೈಮನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಯಾವ ಇಕ್ವೇಷನನ್ನು ಯೂಸ್ ಮಾಡ್ತೀವಿ? ವಿ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. V is 0. So you can rearrange the equation as V naught minus V divided by A equal to T. So V naught is V minus V naught. V ಇಲ್ಲೇ ಅದ, V naught ಈ ಕಡೆ ತಗೊಂಡ್ರಿ ಅಂತಂದ್ರೆ V minus V naught divided by T equal to A ಆಗ್ತೈತಿ. Final velocity 0 minus initial is 35 upon t equal to acceleration minus 3.06. ಹಿಂಗಾಗಿ minus 35 by t equal to minus 3.06. So this implies t is equal to, ಈ t ಈ ಕಡೆ ಕಳಿಸಿದ್ವಿ ಅಂತಂದ್ರೆ t equal to minus 35 divided by minus 3.06. When you simplify, calculate, you are going to get 11.43 seconds. After applying the brake, to stop the bus, it takes 11.43 seconds. So these are two examples on kinematic equations and about relative velocity.